ಕೂಡ ಹೋಗ್ತಾಯ್ತಾ? ಹಾಯ್, ಹಿಂಗೆಂತ ತಿಂದದ ಈಗ ದೋಸೆ ಮ್ಯೂಸಿಕ್. ಸೊ ನಾವೀಗ ಉಡುಪಿಯಿಂದ ಸ್ವಲ್ಪ ಮೊದಲಿದ್ದೇವೆ. ತಿಂಡಿ ಆಯಿತು, ಸೆಟ್ಟು ದೋಸೆ, ಪರೋಟ, ಇಡ್ಲಿ ದೋಸೆ, ದಹಿ ವಡೆ ಎಂತೆಲ್ಲ ತಿಂದೆವು. ಹೊಟ್ಟೆ ಗಟ್ಟಿ ಆಯಿತು. ನೆಕ್ಸ್ಟ್ ಸ್ಟಾಪ್ ನಮ್ಮದು ಘಾಟಿನಲ್ಲಿ. ಅಲ್ಲ, ಎಂತ ಘಾಟ್ ಅದು? ಹುಲಿಕಲ್ ಘಾಟ್. ಎಸ್, ಒಬ್ಬರು ತೂರ್ಲಿಕ್ಕೆ ಹೋಗಿದ್ದಾರೆ, ಬರ್ತಾರೆ ಈಗ. ಎಂತ ಹೊಟ್ಟೆ ಸರಿಬೇಕು ನಮ್ಮ ಇಡೀ ಪಯಣದಲ್ಲಿ. ಹೊಟ್ಟೆ ಸಾತು ಕೊಡದಿದ್ದರೆ ಸರಿಯಾಗುವುದಿಲ್ಲ. ಹಾಯ್, ನಮ್ಮೊಟ್ಟಿಗೆ ಇವತ್ತಿದ್ದಾರೆ ಸತ್ಯಣ್ಣ ಆ್ಯಂಡ್ ಫ್ಯಾಮಿಲಿ, ಅವರ ವೈಫು ಹಾಗೂ ಮಗಳು, ಮತ್ತು ಇವರು ನಮ್ಮ ಓಲ್ಡ್ ಹಂಟರ್ ಮತ್ತು ಚಿನ್ಮಯಣ್ಣ, ಮತ್ತು ನಾನು ಸಾತ್ವಿಕ್, ಮತ್ತು ಇನ್ನಿಬ್ಬರು ಇದ್ದಾರೆ, ಒಳಗಿದ್ದಾರೆ, ಬರ್ತಾರೆ ಈಗ. ನಮ್ಮ ಇವತ್ತಿನ ಬೈಕ್ ಶೈನ್ ಉಂಟು, ಎಕ್ಸ್ಪಲ್ಸ್ ಉಂಟು, FZ ಉಂಟು, ಮತ್ತು ಬುಲೆಟ್ ಉಂಟು, ಮತ್ತೊಂದು ಹೋಂಡಾ CB 350 RS ಉಂಟು, ಮತ್ತೊಂದು ಹಾರ್ನೆಟ್ ಉಂಟು. ನಮ್ಮದು ಇವತ್ತು 2 ದಿವಸದೊಂದು ರೈಡ್. ಹಾಗೆ ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ. ಹ್ಯಾಂಡ್ ಓವರಿಂಗ್ ಟು ಶ್ರೀಪತಿ ಅಣ್ಣ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವತ್ತಿನ ರೈಡು ನಮ್ಮದು ಕೊಲ್ಲೂರಿಗೆ ಹೋಗ್ತಾ ಇದ್ದೇವೆ ಗೈಸ್. ನಾವೀಗ ಉಡುಪಿಯಿಂದ ಹಿಂದೆ ಕಾಪು ಅಂತ ಹೇಳುವಲ್ಲಿಗೆ ಬಂದಿದ್ದೇವೆ. ಅಂದರೆ ತಿಂಡಿಗೆ ನಿತ್ತು ತಿಂಡಿ ಎಲ್ಲ ಪೂರೈಸಿ ಈಗ ನೆಕ್ಸ್ಟ್ ನಾವು ಈ ಹುಲಿಕಲ್ ಘಾಟ್ ಅಂತ ಟವರ್ಡ್ಸ್ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಜನ ಇದ್ದೇವೆ, ಅಂದರೆ 6 ಬೈಕ್. ಒಂದು ಬೈಕಲ್ಲಿ ಫುಲ್ ಫ್ಯಾಮಿಲಿ ಇದೆ ನೋಡಿ. ಇದು ಬುಲ್ಲೆಟ್. ಸೊ ಇಲ್ಲಿ ಗಂಡ ಹೆಂಡತಿ ಒಂದು ಮಗಳು. ಸೊ ಇವರದ್ದೊಂದು ರೈಡ್ ಆದರೆ ಆಮೇಲೆ ಎಲ್ಲ ನಾವು 5 ಮೆಂಬರ್ಸ್ ಇದ್ದೇವೆ. ಹಿಂದಿನ ವ್ಲಾಗಲ್ಲೆಲ್ಲ ನೀವು ನೋಡಿರ್ತೀರ. ಅದರಲ್ಲಿ ಇನ್ನು ಒಬ್ಬರು ಹೊಸಬ್ರು ಅಷ್ಟೇ ನಮ್ಮ ಈ ಟೀಮಿಗೆ. ಸೊ ಈಗ ಟೈಮ್ 8:37. ತುಂಬ ಚಳಿ ಇತ್ತು ಗೈಸ್ ಬೆಳಿಗ್ಗೆ. ನಾನೊಂದು 4 ಗಂಟೆಗೆ ಎದ್ದಿದ್ದೇನೆ. ಇನ್ನು ಹೋಗ್ತಾ ಮಾತಾಡುವ ನಾವು. ಓಕೆ ಗೈಸ್, ಇನ್ನು ಹುಲಿಕಲ್ ಘಾಟ್ ಬರ್ತದಲ್ಲ, ಅಲ್ಲಿ ನೋಡುವ. ಪುನಃ ಒಂದು ಲೈನಪ್ ಮಾಡ್ತಾ ಇದ್ದೇವೆ ನಾವು ಈಗ. ಇಲ್ಲಿ ನೋಡಿ ಗೈಸ್, ಇದು ನಮ್ಮ 6 ಬೈಕ್ಸ್. ಸೊ ಇದು ಶೈನ್, ಆಮೇಲೆ ಇದು ಎಕ್ಸ್ಪಲ್ಸ್, ಆಮೇಲೆ ಇದು ನಮ್ಮದು FZ, ಹಾರ್ನೆಟ್, ಇದು CB 350 RS, ಆಮೇಲೆ ಇದೊಂದು ಬುಲ್ಲೆಟ್. ಓಕೆ, ಈಗ ಹೋಂಡಾ 350 ಟ್ರೈ ಮಾಡುವ ಗೈಸ್. ಒಂದು ಟ್ರಯಲ್ ಆಗಿ ನೋಡುವ ಗೈಸ್. CB 350 RS. ವಾವ್, ಸ್ಟಾರ್ಟಿಂಗ್ ಸೂಪರ್. ಆಮೇಲೆ ಎಂತ ಅಂತ ನೋಡುವ ಅಷ್ಟೆ. ಸೌಂಡ್ ಮಾತ್ರ ಅಲ್ಟಿ ಉಂಟು. ಎಂಥ ಪವರ್ ಗೈಸ್ ಇದು. ಭಯಂಕರ ಆಗ್ತದೆ ಇದು. ಸೊ ನಾನು ಒಂದು ಹೆಲ್ಮೆಟ್ನ ವೈಸರ್ ಹಾಕೊಂಡು ಹೋಗ್ಬರ್ತೇನೆ, ಇಲ್ಲದ್ರೆ ಮಾತಾಡಲಿಕ್ಕೆ ಹೋಗಿಲ್ಲ. ಓಯ್ ಅಣ್ಣ, ವಾವ್. ಈಗ 9:03 ಅಂತ ತೋರಿಸ್ತಾ ಉಂಟು ಇಲ್ಲಿ ಗಂಟೆ.
ഓടിയുണ്ട് കാണുന്നില്ല. ಸೊ ಗೈಸ್ ನಾವೀಗ ಸಿದ್ದಾಪುರದಲ್ಲಿದ್ದೇವೆ. ಇನ್ನೀಗ ಎಲ್ಲಿಗೆ ಹೋಗೋದಂತ ಗೊತ್ತಾಗ್ತಾ ಇಲ್ಲ ನನಗೆ ಈಗ. ಅಂತ ಹೋಗ್ತಾ ಇದ್ದೇವೆ ಅಷ್ಟೇ. ನೋಡುವ ಎಂತಾದರೂ ಇದ್ದರೆ ನಿಮಗೆ ವಿಶೇಷವಾಗಿದ್ದರೆ ತೋರಿಸ್ತಾನೆ ಅಷ್ಟೇ. ರೋಡೆಲ್ಲ ಇಲ್ಲಿ ಸ್ವಲ್ಪ ಹಾಳಾಗಿತ್ತು ಸಿಕ್ಕಾಪಟ್ಟೆ, ಎಲ್ಲ ಗುಂಡಿ. ಈಗ ಟೈಮ್ 10:47 ಆಗಿದೆ. ಈ ಹಂಸ ಕಾಣೋದೇ ಇಲ್ಲ. ಎಲ್ಲಿಗೆ ಹೋಗೋದು ನಾವೀಗ ಆನ್ ದ ವೇ ಟು ಹೇಳಿ ಮಾರೆ. ಹುಲಿಕಲ್ ಘಾಟ್. ಹಾಂ, ಹುಲಿಕಲ್ ಘಾಟ್. ಯಾವಾಗ ಸಿಗ್ತದೆ ಅದು? ಯಾವಾಗ ಸಿಗ್ತದೆ? 18 ಕಿಲೋಮೀಟರ್ ಅಲ್ಲ? ಸರಿ. ಇದೀಗ ಸಿದ್ದಾಪುರ ಅಲ್ಲ? ಈಗ ಸಿದ್ದಾಪುರ ಪೇಟೆ ದಾಟಿದೆವು. ಓಕೆ. ಅದು ಕುಂದಾಪುರ ಕಮಲಶಿಲೆ ಆಚೆಗೆ ಕಮಲಶಿಲೆ. ಇದು ಶಿವಮೊಗ್ಗ ಕುಂದಾಪುರ ರೋಡಲ್ಲಿ ಇದ್ದೇವೆ ನಾವು. ಮಾಸ್ಟ್ರೇ, ಏನು ಮತ್ತೆ ವಿಶೇಷ ಎಲ್ಲ ನಿಮ್ಮದೇ ಹೇಳಬೇಕು ಮಾಸ್ಟ್ರೇ. ನೀವು ಎಂತ ಕಾಣೋದೇ ಇಲ್ಲ. ಓಕೆ ಗೈಸ್, ನಾವು ಈಗ ಸ್ವಲ್ಪ ಮುಂದೆ ಹೋದ ನಂತರ ವ್ಲಾಗ್ ಮಾಡುವ. ಓಕೆ, ಮೋಸ್ಟ್ಲಿ ಈ ಹುಲಿಕಲ್ ಘಾಟ್ ಸ್ಟಾರ್ಟ್ ಆಯಿತು ಅಂತ ಅನಿಸ್ತಾ ಇದೆ ನನಗೆ. ಯಾಕಂದರೆ ಹೈಟ್ ಬರಲಿಕ್ಕೆ ಶುರು ಆಯಿತು. ಹೈಟ್ ಆ್ಯಂಡ್ ಟರ್ನ್ಸ್. ವಾ ಎದುರುಗಡೆ ನೋಡಿ CB 350 ಇದೆ, RS. ಸೊ ಇದ್ರದ್ದು ಸೌಂಡ್ ಅಂತೂ ಅಡಿಪೊಳಿ, ಸೂಪರ್ ಸೌಂಡು. ಆದರೆ ಕಾರ್ನರಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ಪವರ್ ಒಳ್ಳೆ ಇದೆ. ಇವರು ನೋಡಿ ನಮ್ಮ ಮಾಸ್ಟರ್ ಶೈನ್ ಮಾಮ. ಸೊ ಇದುವೇ ಹುಲಿಕಲ್ ಘಾಟ್. ಸೊ ಇದು ಸ್ವಲ್ಪ ಮುಂದೆ ಹೋದ ನಂತರ ನಾನು ಕಂಟಿನ್ಯೂ ಮಾಡ್ತೇನೆ ಗೈಸ್. ಇವರದ್ದೊಂದು ಎಕ್ಸ್ಪಲ್ಸ್ ನೋಡಿ. ಓಹೋ, ಬಸ್ಸು ನೋಡಿ. ಇಲ್ಲೊಂದು ವ್ಯೂ ನೋಡಿ ಗೈಸ್, ಹುಲಿಕಲ್ ಘಾಟಿ ಒಂದು ವ್ಯೂ. ಸೊ ಅಲ್ಲೊಂದು ಚಂಡಿಕಾಂಬ ಟೆಂಪಲ್ ಇತ್ತು, ಅದು ಪಾಸ್ ಆಗಿದೆ. ಖಾಸಗಿ ವಾಹನಗಳ ಪ್ರವೇಶ ನಿಷೇಧಿಸಲಾಗಿದೆ. ನೋಡೊಮ್ಮೆ ಇದಂಥದ್ದು ಇಂಥ ಕತೆ. ಎಂತ ಉಂಟು? ಎಂತ ಉಂಟು ಅದು ನೋಡುದು ಮಾರೆ, ಕಾಣೋದಿಲ್ಲ ಅಲ್ಲ? ಇಲ್ಲ, ಅದು ಕೆಳಗಡೆ ಒಂದು ಸುರಂಗದೆ ಉಂಟು ಮಾರೆ, ಅದರ ಒಳಗೆ ಒಂದು ಮೊಟ್ಟೆ ಉಂಟು. ಅದು ಎಂತದಂತ ಗೊತ್ತಿಲ್ಲ. ಮೇಲ್ಗಡೆ ಎಂತ ಕಾಣೋದಿಲ್ಲ. ನೋಡ್ಲಿಕ್ಕೆ ಮೇಲ್ಗಡೆ ಹೊಟ್ಟೆ ಎಂತದ್ದು ನಾನು ಇಷ್ಟು ನೋಡಿ ನೋಡಲಿಲ್ಲ. ಇದು ಹೊರಗೆ ಹೋಗು ಮಾರೆ, ಎಂತ ಮಾರೆ ಎಂತಂತವೇ ಅಂದಾಜು ಆಗೋದಿಲ್ಲ ಗೈಸ್. ಫುಲ್ ಇಟ್ಟಿಗೆಲ್ಲ ಕಟ್ಟಿದ್ದಾರೆ ಮಾತ್ರ. ಕೋಟೆ ಉಂಟುಂದು ಚಿಕ್ಕ ಕೋಟೆ, ಎಂತ ಇನ್ನು ಹೊಗೆ ಹೋಗ್ಲಿಕ್ಕಿರೋ ಗೊತ್ತಿಲ್ಲ. ಇಲ್ಲಿಂದ ಮೇಲೆ ಹತ್ಲಿಕ್ಕೆ ಆಗ್ತದೆ, ಮೇಲೆ ಅವರಿಗೆ ಯಾರು ಗೊತ್ತಿದ್ರೆ ತಿಳಿಸಿ ಗೈಸ್. ಓಕೆ, ಎಂತ ಅಂದರೆ
ಕಾರ್ಖಾನೆ ಹೊಗೆ ಹೋಗುವ ಕಾರ್ಖಾನೆ ಎಲ್ಲಿದೆ ಕಾರ್ಖಾನೆ ಇದು? ಹಾಂ ಇದೊಂದು ನೋಡಿ ಗೈಸ್, ಆಚೆ ಈಚೆ ನೀರು ಫುಲ್ಲು, ಮಧ್ಯದಲ್ಲಿ ರೋಡು. ನಮ್ಮ ಇದೆ ಅಂತ ಮರವಂತೆ ಬೀಚ್ ಇತ್ತಲ್ಲ, ಇದು ಬೀಚಲ್ಲ ಅಷ್ಟೇ. ಸೂಪರ್. ಓಕೆ, ಹಾಂ, ಹೇಗಾಯಿತು ನಿಮಗೀಗ ಇಲ್ಲಿಯವರೆಗೆ ಪ್ರಯಾಣ ಮಾಡಿದ್ದು? ಒಂದು ತಲೆಯನ್ನು ಸ್ವಲ್ಪ ಕ್ಲಿಯರ್ ಮಾಡಲಿಕ್ಕೆ ಹೀಗೆ ತಿರುಗ್ತಾ ಬರೋದು. ಹಾಂ, ಈ ಸಲ ನಾನು ನನ್ನ ವೈಫ್ ಮತ್ತೆ ಹಾಂ, ನನ್ನ ಮಗಳು ಬಂದಿದ್ದೇವೆ. ಹೌದು, ಬೈಕಲ್ಲಿ ಬಂದದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ದು. ಹ್ಞೂ. ಹಾಂ, ಒಳ್ಳೇದಾಗ್ತದೆ, ಏನು ತೊಂದರೆ ಆಗುದಿಲ್ಲ. ಮಗಳಿಗೆ ಸ್ವಲ್ಪ ಕಷ್ಟ ಆದಾಗ ಕಾಣಿಸ್ತದೆ, ಹ್ಞೂ, ತೊಂದರೆ ಇಲ್ಲ ಹ್ಞೂ. ಅಂತ ನಾನು ಹೇಳುದು. ಹೌದು, ನೋಡಬೇಕಷ್ಟೇ. ಹೌದು, ಇವತ್ತು ಪುನಃ ರಿಟರ್ನ್ ಆಗಲಿ. ನಿಮ್ಮ ಒಂದು ಈ ಇದೊಂದು ಟ್ರಿಪ್ಪು ಭಯಂಕರ ಒಂದು, ನೀವೊಂದು ಎಂತ ಹೇಳೋದು ಒಂದು ಸಾಹಸ ಸಾಧನೆ ಒಂದು. ಹೌದು ಹೌದು ಈ ಮಗಳನ್ನು ಸಹ ಒಂದು ಬೈಕಲ್ಲಿ ಹೌದು ರೈಡ್ ಹೋಗೋದು ಅಂತ ಹೇಳಿದರೆ ಅದು ಸುಲಭದ ಒಂದು ಮಾತಲ್ಲ. ಮಾತಲ್ಲ. ಹಾಗೆ ಆಗಲಿ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಹೀಗೆ ರೈಡ್ ಮಾಡ್ತಾ ಇರುವ. ಆಗಲಿಲ್ಲ, ಇದೀಗ ಶುರು ಮಾಡಿದ್ದಷ್ಟೇ ಹೌದು. ನಾವು. ಮತ್ತು ನಿಮ್ಮದು ಹೇಗಾಯ್ತು ಈಗ ಇಲ್ಲಿವರೆಗೆ ಪ್ರಯಾಣ ಹೇಗಾಯ್ತು ನಿಮ್ಮದು? ಏನು ಹೇಳುದು? ಹಾಂ, ಹೇಳಿ ಎಂತಾದರೂ, ನೀವೆಂತ ಚೆನ್ನಾಗಾಯ್ತು, ಚೆನ್ನಾಗಿ ಆಗಿದಲ್ಲ. ಆಗಲಿ. ನಾವು ಚಕ್ರ ಡ್ಯಾಮಿಗಂತ ಹೋಗ್ಲಿಕ್ಕಂತ ಹೊರಟದ್ದು. ಪರ್ಮಿಷನ್ ಬೇಕು, ಅದು ಪರ್ಮಿಷನ್ ಎಲ್ಲ ಕೇಳಬೇಕಂತೆ. ಪರ್ಮಿಷನ್ ಕೇಳಬೇಕು. ಹೌದು, ನೋಡು. ನಾನು ಮಾಸ್ಟ್ರೇ, ನಿಮ್ಮ ಪ್ರಯಾಣ ಇಲ್ಲಿವರೆಗೆ ಹೇಗೆ ಆಯ್ತು ಹೇಳಿ? ಸೂಪರ್ ಆಯಿತು. ನಿಮ್ಮ ಕಣ್ಣು ಕಾಣೋದಿಲ್ಲ, ಒಂದು ಸ್ವಲ್ಪ ತೆಗಿ. ಹಾಂ, ಇಲ್ಲಿ ತನಕ ಸೂಪರ್ ಆಯಿತು. ಹಾಂ, ದುರ್ಗಂಬ ಬಸ್ಸು ಉಂಟು. ದುರ್ಗಾಂಬ. ಹಾಂ, ಎಂತ ಜಾಸ್ತಿ ಇದು ಹಿಲ್ಕಲ್ ಘಾಟ್ ಸ್ವಲ್ಪ ರೋಡ್ ಸ್ವಲ್ಪ ಒಂದು 50% ಲಗಡಿ ಹೋಗಿದೆ. ಅದು ಹೇಳಿದೆ ನಾನು ತೋರಿಸಿದ್ದೇನೆ, ದೊಡ್ಡ ಗುಂಡಿಯಲ್ಲಿ. ಹೌದು, ಅದು ಬಿಟ್ಟು ಬೈಕಲ್ಲಿ ಸುಧಾರಿಸಬಹುದು. ಸ್ವಲ್ಪ ಕಷ್ಟ. ಮತ್ತೆ ಇಲ್ಲಿ ಬಂದರೆ ನೋಡಿ, ಸೂಪರ್ ಸೀನ್ ಉಂಟು. ನಾವು ಚಕ್ರದ ಡ್ಯಾಮ್ ಉಂಟು ಅಲ್ಲಿ. ಅದೇ ಅಲ್ಲಿ ಪರ್ಮಿಷನ್ ನಾವು ಚಕ್ರ ಡ್ಯಾಮಿಗೆ ಅಂತ ಹೊರಟದ್ದು. ಆದರೆ ಈಗ ಡ್ಯಾಮಿಗೆ ಪರ್ಮಿಷನ್ ಬೇಡ, ಅಲ್ಲಿ ಒಳಗೆ ಹೋಗ್ತಿದ್ರೆ 2-3 ಡ್ಯಾಮ್ ಉಂಟು ಅಲ್ಲಿ. ಈ ಇದುಂಟಲ್ಲ, ನೀರು ಎರ್ಕಿದ ಜಾಗ. ಹೌದೌದು, ಅದಕ್ಕೆ ಅಣೆಕಟ್ಟುಗಳನ್ನು ಕಟ್ಟಿದ ಸ್ಥಳಗಳುಂಟು. ಹೌದೌದು, ಅದೇ ಗೊತ್ತಾಯ್ತು. ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಪರ್ಮಿಷನ್ ಬೇಕು. ಹಾಂ, ಅದು ಸಿಕ್ಕಿದ್ರೆ ಹೋಗುದು. ಕರೆಂಟ್ ಉತ್ಪಾದನಾ ಕೇಂದ್ರ ಎಂತದ್ದು ಇಲ್ಲಿ ಮೊಬೈಲ್. ಹೌದೌದು, ಅಲ್ಲಿ ಅವರ ಪರ್ಮಿಷನ್ ತಕೊಂಡು ಬಿಟ್ರೆ ಹೋಗ್ಬೋದು ಅಂತ. ಇಲ್ಲ ಮತ್ತೆ ಸಮಯ ಮಿತಿ ಕೂಡ ಉಂಟು ನಮಗೊಂದು, ರಾತ್ರಿ ಆಗುವ ಕೊಲ್ಲೂರು ತಲುಪಬೇಕು. ಹೌದು, ಹಾಗೆ ಏನಾಗ್ತದೆ ನೋಡ್ಬೇಕು. ಹೌದೌದು, ಹೊಟ್ಟೆಯಲ್ಲಿ ಇಲಿ ಕೂಡ ಓಡ್ತಾ ಉಂಟು. ಹೌದು. ನಾವೀಗ ನೋಡುವ ಎಂತ ಆಗ್ತದೆ ಅಂತ ಮುಂದೆ. ಓಕೆ. ಹಾಂ ಹಾಂ, ನಿಮ್ಮ ಅಭಿಪ್ರಾಯ ಹೇಳಿ ಅಣ್ಣ. ಇಲ್ಲಿವರೆಗೆ ಬೈಕ್ ಹೇಗಾಯಿತು? ಬೆಳಿಗ್ಗೆ ಶುರು ಮಾಡಿದ್ದು, ಮಧ್ಯಾಹ್ನ ಆಗಿದೆ ಗೊತ್ತಾಗಲಿಲ್ಲ. ಆಸಮ್ ಬೈಕ್ ರೈಡ್, ಬೆಸ್ಟ್ ಗ್ರೂಪ್, ಸೇಮ್ ವೈಟ್ ಗೈಸ್, ಆಸಮ್. ಆಗಲಿ, ಹೇಗೆ ಮಾಡುವ ನಾವು ಈಗ? ಏನಿಲ್ಲ, ಹೊಟ್ಟೆ ಊಟ ಕೇಳ್ತಾ ಉಂಟು. ಹೌದು, ಎಲ್ಲರೂ ಹೇಳ್ತಾ ಇದ್ದಾರೆ ಅದೇ. ಇನ್ನು ಎಕ್ಸ್ಪ್ಲೋರೇಷನ್ ಕೇಳ್ತಾ ಉಂಟು. ಹಾಗೆ ಇವರು ನಮ್ಮ ಕೊಡಬೇಕು. ಇವರು ಹೊಸ ರೈಡರ್ ಅಖಿಲೇಶ್ ಅಂತ ಹೆಸರು ಇವರದ್ದು. ಸೊ ಇಲ್ಲಿವರೆಗೆ ಹೇಗಾಯ್ತು ನಿಮಗೆ ರೈಡ್? ಈಗ ತುಂಬ ಚೆನ್ನಾಗಿತ್ತು. ವೆದರ್ ಎಲ್ಲ ಇಲ್ಲಿಯ ತನಕ ಬಹಳ ಸೊಗಸಾಗಿತ್ತು. ಹಾಂ, ಆದರೆ ಈಗ ಸ್ವಲ್ಪ ಬಿಸಿಲು ಬಂದಿದೆ, ಸ್ವಲ್ಪ ಬೇಯಲಿಕ್ಕೆ ಶುರು ಆಯಿತು ಅಲ್ಲ, ಕುದಿತಾ ಇದೆ. ಹಾಂ, ಒಳಗೆಲ್ಲ. ಹೌದು. ಇನ್ನೀಗ ಮುಂದೆ ನಾವು ಎಲ್ಲಿಗೆ ಹೋಗೋದಂತ? ಮುಂದೆ ಎಲ್ಲಿಗೆ ಹೋಗೋದು? ಅದೇ ಆ ಚಕ್ರ ಡ್ಯಾಮ್ ಅಂತ ಒಂದು ಅಂದಾಜು ಮಾಡಿದ್ದು, ಆದರೆ ಅದಕ್ಕೆ ಪರ್ಮಿಷನ್ ಎಲ್ಲ ಬೇಕಂತ ಹೇಳಿದ್ರಲ್ಲ. ಹೌದೌದು, ಹಾಗಾಗಿ ನೋಡ್ಬೇಕು ಇನ್ನೆಂತ ಆಗ್ತದೆ. ನಮ್ಮದು ಡೆಸ್ಟಿನೇಷನ್ ಇಂಪಾರ್ಟೆಂಟ್ ಅಲ್ಲ, ಜರ್ನಿ ಇಂಪಾರ್ಟೆಂಟ್. ಅದೇ ಕರೆಕ್ಟ್. ನೋಡು. Okay. Is everybody in the world blind? Please, Lord, give me a sign, a sign. I feel like I'm losing my mind.
everybody in the world blind? Please Lord, give ಎಂಥ me a sign. ಆ ಡ್ಯಾಮ್ ಇದು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತೆ ಗೈಸ್. ಹಾಗಾದ ಕಾರಣ ಈಗ ಹೋಟೆಲ್ ಶಬರಿ ಅಂತ ಇಲ್ಲಿದೆ. ಈಗ ಊಟ ಮಾಡಲಿಕ್ಕೆ ನಾವು ಹೋಗುವ. ಎಲ್ಲ ಇದ್ರೆ ಆಗಲಿಕ್ಕಿಲ್ಲ, ಹಸಿವು ಆಗ್ತಾ ಉಂಟು. 12:44 ಆಯಿತು. ಇವತ್ತೇನೋ ಸ್ವಲ್ಪ ಬೇಗ ಹಸಿವು ಆಗ್ತಾ ಇದೆ, ಎಂಥ ಕಾರಣ ಅಂತ ಗೊತ್ತಿಲ್ಲ ಅಲ್ವೇ. ಹೋಟೆಲ್ ಶ್ರೀ ಶಬರಿ ರೆಸ್ಟೋರೆಂಟ್. ಹಲೋ ಗೈಸ್, ನಾವೀಗ ಸುಮ್ಮನೆ ಕೂತ್ಕೊಂಡು ಕಟ್ ಮಾಡಿ ಕಟ್. ಹಲೋ ಗೈಸ್, ನಾವೀಗ ಮಾಸ್ಟ್ರು ಸರಿ ಇಲ್ಲ. ಹಲೋ ಗೈಸ್, ಟೇಕ್ 3 ಒಂದಲ್ಲ. ನಾವು ಹುಲಿಕಲ್ ಘಾಟ್ ಹತ್ತಿ ಈಗ ಇಲ್ಲಿದ್ದೇವೆ. ನಾವು ಒಂದು ಶಬರಿ ಹೋಟೆಲ್ ಮಾಸ್ತಿಗಟ್ಟೆಯಲ್ಲಿ ಶಬರಿ ಎನ್ನುವಂಥ ಒಂದು ಒಳ್ಳೆ ಹೋಟ್ಲಿಗೆ ಬಂದಿದ್ದೇವೆ. ಈಗ ನಮ್ಮ ಪ್ಲ್ಯಾನಲ್ಲಿ ಇದ್ದದ್ದು ಇಲ್ಲಿ ಚಕ್ರ ಡ್ಯಾಮ್ ಮತ್ತು ಸವೆ ಹಕ್ಲು ಇಂಥದ್ದೊಂದು ರಿಸರ್ವಾಯರ್ ಇತ್ತು, ಅಲ್ಲಿಗೆ ಹೋಗಬೇಕಂತ. ಅದೃಷ್ಟದಿಂದ ಮೊನ್ನೆ ಡೆಲ್ಲಿಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟಿಂದ ಇಲ್ಲಿ ಎಲ್ಲ ಅದನ್ನು ಕ್ಲೋಸ್ ಮಾಡಿದ್ದಾರೆ, ಪರ್ಮಿಷನ್ ಸಿಗೋದಿಲ್ಲ. ಹಾಗೆ ಈಗ ರಿಸರ್ವಾಯರ್ನ ಅಂದವನ್ನು ಸವಿಯ ಒಂದು ಆಸೆಯಲ್ಲಿ ಬಂದ ನಾವು ನಿರಾಸೆಯಿಂದ ಊಟ ಮಾಡ್ತಾಯಿದ್ದೇವೆ. ಹಾಗೆ ಹೊಟ್ಟೆ ತುಂಬುತ್ತುಂಟು. ಹಾಗೆ ಇಲ್ಲಿ ಒಂದು ಪೋರ್ಟ್ ಅಲ್ಲೇ ಇದೆ ಅಂತೆ, ಅಲ್ಲಿಗೆ ಹೋಗುವ. ಅಲ್ಲಿ ಏನಿದೆ ಅಂತ ನೋಡುವ. ಅದು ಹತ್ತಿರ ಇನ್ನೊಂದು ಪ್ಲೇಸ್ ಇದೆ ಅಂತೆ. ಅದಾದ ನಂತರ ನಾವು ಕೊಲ್ಲೂರಲ್ಲಿ ಭೇಟಿ ಆಗೋದು. ಹಾಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಊಟ ಮುಗಿಸ್ತೇವೆ, ಪೋರ್ಟಲ್ಲಿ ಸಿಗುವ. ಬಾಯ್. ನಾವೀಗ ಊಟ ಎಲ್ಲ ಮಾಡಿ ಆಯಿತು ಗೈಸ್, ಪುನಃ ರಿಟರ್ನ್ ಬಂದೆವು. ಈ ರಿಟರ್ನ್ ಬಂದು ಈ ಒಂದು ಜಾಗದಲ್ಲಿ ಹೋಗ್ತಾ ಇದ್ದೇವೆ. ಈಗ ಅದು ಎಲ್ಲಿಗೆ ಎತ್ತುತ್ತದೆ? ತಾವರೆ. ನೋಡಿ, ಎಲ್ಲ ತಾವರೆಗಳಿದೆ, ಆಗಬೇಕಷ್ಟೇ ತಾವರೆಗಳು. ನಮ್ಮ ಒಂದು ಡೆಸ್ಟಿನೇಷನ್ ಸಿಗೋದೆ ಅಂದರೆ ಅಲ್ಲಿ ಪರ್ಮಿಷನ್ ಇಲ್ಲ ಡ್ಯಾಮಿಗೆ. ಆದ ಕಾರಣ ನಾವೀಗ ಊಟ ಮಾಡಿ ಒಂದು ಎಂಥ ಫೋರ್ಟ್ ಅಂತ ಹೇಳಿದ್ರಪ್ಪ. ಇದು ಫೋರ್ಟಿಗೆ ಹೋಗುವಾಗ ಕಾಣೋದಿಲ್ಲ. ಈಗ ಎಲ್ಲಿಗೋ ಹಳ್ಳಿಯಲ್ಲಿ ಒಳಗೆ ಹೋಗ್ತಾ ಇದ್ದೇವೆ ನಾವೀಗ. ಎಲ್ಲ ಹುಲ್ಲು ತೆಗೆದು ಪೋರ್ಟ್ ಇಲ್ಲ, ಡ್ಯಾಮ್ ಇಲ್ಲಿ ಮುಂದೆ ಯಾವುದು ಇದು ಕೈರ್ಬಂದ ಪೋರ್ಟಲ್ಲಿ ನಗರಕ್ಕೆ ಹೋಗ್ಬೇಕಂತ. ನಗರವಾದು? ಹಾಂ, ಪೋರ್ಟ್ ಇರೋದು ನಗರ. ಅಲ್ಲಿ ಯಾವುದು? ಹಾಂ, ಅಲ್ಲಿ ಯಾವ ಪೋರ್ಟು? ನಗರ ಪೋರ್ಟ್. ಅದು ಮುಂದೆ ಹೋಗುತ್ತೆ. ಹಾಂ, ಅದೇ ಮುಂದೆ ಅಲ್ಲಿ ಮುಂದೆ ಹೋಗ್ಬೇಕು. ಇಲ್ಲಿ ಹೋಗ್ಲಿಕ್ಕೆ ಆಗ್ತದಾ? ಇಲ್ಲಿ ಹೋಗ್ಲಿಕ್ಕೆ ಆಗ್ತದಾ? ಒಳಗಡೆ ಎಂಟ್ರಿ ಇಲ್ಲ. ಇಲ್ಲಲ್ಲ, ನೋಡ್ಬೋದು. ಹೊರಗಡೆ ಕಾಣ್ತದಲ್ಲ. ಅದು ಮಾಸ್ತಿಕಟ್ಟೆಯಿಂದ ರೈಟ್ ಟರ್ನ್. ಜಂಕ್ಷನಿಂದ ರೈಟಿಗೆ, ಲೆಫ್ಟಿಗೆ ಹೋದರೆ ನಗರ, ರೈಟಿಗೆ ಹೋದರೆ ಕಾಲೇಜ್. ಈಗ ಸಾಧಾರಣ ಎಂತ ಸಿಗಲಿಲ್ಲ ಗೈಸ್. ಆದ ಕಾರಣ ಇದೊಂದು ನೀರು ಉಂಟು ಇಲ್ಲಿ. ತೆಪ್ಪು ಸಹ ಉಂಟು. ತೆಪ್ಪು ಸೊ ಗಾಯ್ಸ್, ಇಲ್ಲಿ ಒಂದು ನಾವು ಅದೇ ನೀರು ನೋಡಲಿಕ್ಕೆ ಈಗ ಹೋದೆವಲ್ಲ. ಸೊ ಇಲ್ಲಿ ಒಂದು 2-3 ಬೈಕ್ ಇಳಿಸಿದ್ದಾರೆ ಕೆಳಗೆ. ಇದು ನೋಡುವಾಗ ಗೊತ್ತಾಗ್ತದೆ ಅಂತ ಗೊತ್ತಿಲ್ಲ ನನಗೆ. ಹೀಗಿದೆ ಇದು. ಇಲ್ಲಿ ಆದರೂ ತೊಂದರಿಲ್ಲ, ಅಲ್ಲಿ ಅಂತೂ ಹೀಗಿದೆ. ಗಾಡಿಯದ್ದು ಅಡಿ ಹೆಟ್ಟೋ ಸಂಭವ ಇದೆ. ಒಂದು ಎಕ್ಸ್ಪೋಲ್ಸ್ ಇದೆ, ಅದು ಆರಾಮ್ಸೆ ಬರ್ಬೋದು. ಬಾಕಿ ಒಂದು 2 ಬೈಕ್ ಉಂಟು, ಅದು ನೋಡಬೇಕು ಹೇಗಾಗ್ತದೆ ಅಂತ. ನೋಡುವ, ಬರುವಾಗ ನಾನು ವಿಡಿಯೋ ಮಾಡ್ತೇನೆ. ಇಲ್ಲ ರೋಡ್ ಇತ್ತ ಮೊದಲು? ಹೌದಾ? ಎಲ್ಲಿವರೆಗಿತ್ತು ಅದು? ಓ ಹಂಗ. ನೋಡಿ ಗೈಸ್, ಎಕ್ಸ್ಪಲ್ಸ್ ಬರ್ತಾ ಉಂಟು ಈಗ. ಎಕ್ಸ್ಪಲ್ಸ್ ಆರಾಮ್ಸೆ ಹತ್ಬೋದು ಅಂತ ಕಾಣ್ತದೆ ನನಗೆ. ಹಾಂ, ವೆರಿ ಗುಡ್. ಹಾಂ, ಸ್ವಲ್ಪ ಅಡಿ ಹಟ್ಟಿತ್ತು ಗೈಸ್. ಹಾಂ,
ಈಗ ಶೈನ್ ಬರ್ತಾ ಉಂಟು. ಹಾಂ, ಪಾಸ್. ಈಗ ನೋಡಿ ಗೈಸ್, CB ಹೋಂಡಾ CB 350 ಬರ್ತದೆ. ಹಾಂ, ಸ್ವಲ್ಪ ಆರಾಮ್ಸೆ ಅವರು ನಿಂತ ಕಾರಣ ಏನಾಗಲಿಲ್ಲ. ಹಾಂ, ಈಗ ಪುನಃ ಮತ್ತೊಮ್ಮೆ ಎಕ್ಸ್ಪಲ್ಸ್ ಪ್ರಯತ್ನ. ಹಾಂ, ಇವರು ನಿಂತ್ಕೊಂಡು ಬರ್ತಾರೆ ಈಗ. ಹಾಂ, ಅದು ಇದು ಸೈಡಲ್ಲಿ ಬಂದರು, ಆ ಸೈಡಿಂದ ಬರಲಿಲ್ಲ ಅವರು. ಹೀಗೆ ಅದೆಂತ ಅಲ್ಲಿ ಇಲ್ಲಿ ಕೊಲ್ಲೂರು ಅಲ್ಲ, ಇಲ್ಲಿ ಕೊಲ್ಲೂರು. ನಾವು ಕೊಲ್ಲೂರಿಗೆ ಹೀಗೆ ಹೋಗೋ ಬದಲು ಹೀಗೆ ಹೋಗಿ ಈ ನಾಡು ಇಲ್ಲಿ ಪಾಯಿಂಟ್ ಇದ್ದಿ. ಓಕೆ, ಎಂತದ ಎಂತ ವಿಟ್ಲ ಹತ್ರ ಆಗತ್ತಾ? ವಿಟ್ಲ ಅಲ್ಲಿ ಯಾರು ಹೇಳಿದ್ರು ಇಲ್ಲಿ ವಿಟ್ಲ ಚಂದದ ಊರು ಉಂಟು, ಡ್ಯಾಮ್ ಎಲ್ಲ ಉಂಟು. ವಿಟ್ಲ ಡ್ಯಾಮ್ ಯಾವುದು? ವಿಟ್ಲ ಅಲ್ವಾ? ಮಾನಿ ಅಂತ ಬಂದಿದಲ್ಲ, ಅದುವೇ ಬಿಟ್ಟಿಲ್ಲ ಸರ್. ಅದೇನು ಅದೇನು ಈಗ ಅದು ಬಾಂಬ್ ಸ್ಫೋಟ ಆಯ್ತಲ್ಲ ಡೆಲ್ಲಿಲಿ, ಅದಕ್ಕೋಸ್ಕರ ಎಲ್ಲಿ ಬಾಂಬ್ ಸ್ಫೋಟ ಇಲ್ಲಿ ಬಂದ್ ಮಾಡಿದ್ರ ಎಲ್ಲ ಒಂದೇ ಅಲ್ಲ, ಯಾರನ್ನು ಬಿಡ್ತಾ ಇಲ್ಲ. ವಿಟ್ಲ ಅಂತ ಇದೇ ಫಸ್ಟ್ ಹೇಳ್ತಿರೋದು ಮರ್ರ. ಹೌದಾ? ಹಾಂ, ವಿಟ್ಲ ಅರಸರು ಗೊತ್ತಿಲ್ಲ. ಅರಸರ ಕೋಟೆನಾ? ಹಾಂ, ಕೋಟೆ ನಗರ. ಅಲ್ಲಿ ಬಿಡ್ತಾರೆ, ಅಲ್ಲಿ ಬಿಡ್ತಾರಾ? ಕವಲೆದುರ್ಗ ಒಂದು ಉಂಟಲ್ಲ, ಅಲ್ಲಿ ಹತ್ರ ಇದಿತ್ತಲ್ಲ ಅದು ದೂರ ಆಯ್ತು. ಎರಡು ನಗರ ಕೋಟೆ ಬೇರೆನೆ, ನಗರ ಕೋಟೆ ರೈಟ್ ಲೆಫ್ಟ್, ಆ ಕಡೆಯಿಂದ ಬರ್ತಾರೆ ಲೆಫ್ಟ್, ಈ ಕಡೆ ಹೋಗ್ತಾ ರೈಟ್. ಸರಿ. ಕವಲೆದುರ್ಗ ಈ ಕಡೆಯಿಂದ ಹೋಗ್ತಾ ಲೆಫ್ಟ್. ಅಲ್ಲಿ ಎಷ್ಟು 2 ಕಿಲೋಮೀಟರ್ ನಡೀಲಿ ಉಂಟಾ? ಯಾವುದು? ಕವಲೆದುರ್ಗ ನಡಿಲಿಕ್ಕೆ 2 ಕಿಲೋಮೀಟರ್. ಹೌದು. ಅಪ್ ಆ್ಯಂಡ್ ಡೌನ್ ಅಲ್ಲ, ಒಂದು ಸೈಡ್. ಅಲ್ಲಿ ಕೋಟೆ ಹತ್ರ ಇನ್ನೊಂದು ಇತ್ತಲ್ಲ, ಎಂತ ಹೇಳಿದ್ರು ಅಲ್ಲಿ ಹೇಳಿದ್ರು ಎಂತ ಮತ್ತೆ ಏನೋ ಬರ್ಕೊಬೇಕಿತ್ತು ಅಲ್ಲಿ ಎಂತಿದೆ ಅಂತ ಹೇಳಿದ್ರೆ ಕೋಟೆ ಅಷ್ಟೇ. ಅದು ದೂರ ಏನೋ ಇದೆ ಅಂತ